ರಾಜಕೀಯ ನಾಯಕರು ಭಾಷಣದಲ್ಲಿ ಮಾತ್ರ ರೈತ ದೇಶದ ಬೆನ್ನೆಲುಬು ಅನ್ನುತ್ತಾರೆ. ಆದರೆ ಈರುಳ್ಳಿ ಬೆಲೆ ಇಳಿತದಿಂದ ರೈತನ ಬೆನ್ನೆಲುಬು ಮುರಿದಂಗೆ ಆಗಿದೆ. ಬೇಸಿಗೆಯಲ್ಲಿ ಕುಡಿಯಲು ನೀರು ಸಿಗುವುದಿಲ್ಲ. ಇಂತಹ ಸಮಯದಲ್ಲಿ ನೀರು ಬಿಟ್ಟು ಈರುಳ್ಳಿ ಬೆಳೆಯುವುದರೊಳಗೆ ಬೆಲೆ ಇಲ್ಲದೆ ನೆಲ ಕಚ್ಚಿದೆ ಈರುಳ್ಳಿ. ಇದರಿಂದ ರೈತರ ಗೋಳು ಹೆಚ್ಚಾಗಿದೆ. ಮೊದಲೇ ಸಂಕಷ್ಟದಲ್ಲಿದ್ದ ರೈತನಿಗೆ ಬೆಳೆ ಬೆಳೆದರೂ ಬೆಲೆ ಇಲ್ಲದೆ ಈರುಳ್ಳಿ ಹೈರಾಣ ಮಾಡಿದೆ. ಬೆಳೆಯುವ ಮುಂಚೆನೆ ಕಣ್ಣಿನಲ್ಲಿ ನೀರು ತರಿಸಿದೆ. ಹೀಗಾದ್ರೆ ಬಡ ರೈತರ ಬಾಳು ಏನಾಗಬೇಕು? ಯಾವ ಸರ್ಕಾರ ಇದ್ದರೂ ರೈತರ ಗೋಳು ಕೇಳುವವರು ಇಲ್ಲದ ಹಾಗೆ ಆಗಿದೆ. ರಾಜಕೀಯ ನಾಯಕರು ಓಟು ಕೇಳಲು ಬರ್ತಾರೆ, ಆದ್ರೆ ರೈತರ ಸಂಕಷ್ಟ ಇವರಿಗೆ ಏನ್ ಗೊತ್ತಿದೆ? ಸಾಲ ಸೂಲ ಮಾಡಿ ಬೆಳೆ ಬೆಳೆಯುತ್ತಾರೆ. ಹೀಗೆ ಸೂಕ್ತವಾದ ಬೆಳೆಗಳಿಗೆ ಬೆಲೆ ಇಲ್ಲದಾಗ ರೈತರು ವಿಷ ಕುಡಿಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಕೃಷಿಕ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾನೆ. ಹೌದು, ಗುಮ್ಮಟನಗರಿ ಎಂದೇ ಖ್ಯಾತಿ ಹೊಂದಿರುವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಲವಾರು ರೈತರು ಈರುಳ್ಳಿ ಬೆಳೆಯನ್ನೇ ನಂಬಿ ಬೆಳೆದಿದ್ದಾರೆ. ಸಹಜವಾಗಿ ಈರುಳ್ಳಿ ಕೊಯ್ಯುವಾಗ ಕಣ್ಣೀರು ಬರುತ್ತದೆ. ಆದರೆ ಇಲ್ಲಿಯ ರೈತರಿಗೆ ಈರುಳ್ಳಿ ಬೆಲೆಯ ಕುಸಿತದಿಂದ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಿಗದಿತ ಬೆಲೆಯನ್ನು ನೀಡುವುದರ ಜೊತೆಗೆ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಾಗಿದೆ. ನಾವು ಇವತ್ತು ಉಳ್ಳಾಗಡ್ಡಿ ಏನಾರ ಆಗ್ತಂತ ನಾವು ಮಾಡಿದ್ದೆವು. 2 ಎಕರೆ ಉಳ್ಳಾಗಡ್ಡಿ ನಾವು ಹಾಕಿದ್ದೆವು. ಪೂರಾ ಏನಪ್ಪ ಅಂತ ಉಳ್ಳಾಗಡ್ಡಿ ರೇಟ್ ಪೂರಾ ಇಳಿದು ಬಿಟ್ಟದ. ಮುಂದೆ ನಾವು ಮಾಡೋದು ಹೆಂಗೆ ರೀ? ಪ್ರಪಂಚ ಮಾಡ್ಲಿಕ್ಕೆ ಭಾಳ ಹೈರಾಣ ಆಗ್ಯದ. 50,000 ಗಟ್ಟಲೆ 40,000 ಗಟ್ಟಲೆ ಲಾಗೋಡ್ಯದ. ಎಲ್ಲ ಇದು ಮಾಡೋದ್ರಿಂದ ರೈತರಿಗೆ ಏನೂ ಲಾಭ ಇಲ್ಲ. ಅದಕ್ಕೇನಪ್ಪ ಅಂತಂದ್ರೆ 5,000 6,000 ಉಳ್ಳಾಗಡ್ಡಿ ರೇಟ್ ಅಂಥೇಳಿ ಎಲ್ಲ ರೈತರು ನಾವು ಎಲ್ಲ ಉಳ್ಳಾಗಡ್ಡಿ ಹಾಕ್ಕೊಂಡು ನಮಗೆಲ್ಲ ಭಾಳ ಲಾಸ್ ಆಗಿಬಿಟ್ಟದ. ಇದರಲ್ಲಿ ಏನೂ ಫೈದಾ ಇಲ್ಲ ನಮ್ಗೆ. ಮುಂದೆ ಏನಾರೇ ಮಾಡಬೇಕು, ಮುಂದೆ ಸ್ವಲ್ಪ ಲಾಭ ಆಗ್ತದಂತ ನಾವು ಮಾಡಿದ್ದೆವು. ಎಲ್ಲ ರೈತ ಸಾಲಗಾರ ಆಗಿ ಸಾಯ್ಲಿಕ್ಕೆ ಹತ್ಯಾನ. ಈ ವರ್ಷನಟ್ಟು ಬಿಸಿಲ ಭಯಂಕರ ಬಿಸಿಲಿದೆ. ಏನೋ 40-50 ಡಿಗ್ರಿ ಸೆಲ್ಸಿಯಸ್ ಬಿಸಿಲದ. ಇನ್ನು ಮುಂದೆ ಪ್ರಪಂಚ ಮಾಡೋದು ಹೆಂಗೆ ರೀ? ಬಾಯಿಗಳು ನೀರು ಬತ್ತಿ ಹೋಗಿ ಹೋಗ್ತಾವ. ಈಗ ಮುಂದೆ ಹ್ಯಾಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ಒಟ್ಟು ತಿಳಿಯವಲ್ರಿ. ಇದಕ್ಕೆ ಏನಪ್ಪ ಅಂತಂದ್ರೆ ಬೆಂಬಲ ಬೆಲೆ ಇದಕ್ಕೆ ಕೊಡಬೇಕಾಗಿತ್ತು. ಸರ್ಕಾರ ಇದು ಬೆಂಬಲ ಬೆಲೆನೂ ಮಾಡಲಿಲ್ಲ. ಏನಪ್ಪ ಅಂತಂದ್ರೆ ಎಲ್ಲ ಭಾಳ ಲಾಸ್ ಆಗ್ಲಿಕ್ಕೆ ಹತ್ತದ. ಮುಂದೆ ನಾವು ಪ್ರಪಂಚ ಹ್ಯಾಂಗೆ ಮಾಡ್ಬೇಕು ರೀ ಸಾಹೇಬ್ರ? ಹೇಳ್ರಿ ನೋಡೋಣ ನೀವೇ. ಎಲ್ಲದಕ್ಕೂ ಬೆಲೆ ಕುಸಿತ ಪ್ರತಿಯೊಂದಕ್ಕೆ ಬೆಲೆ ಮಾಡ್ಲಿಕ್ಕೆ ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ಒಂದು ಮಾಡಿದ್ರೆ ರೈತರಿಗೆ ಒಂದು ಸ್ವಲ್ಪ ಲಾಭ ಆಗ್ತದೆ. ಮತ್ತು ಮುಂದೆ ಮಾಡೋದು ಹೆಂಗೆ ಹೇಳ್ರಿ ನೋಡೋಣ. ಸರ್ಕಾರ ಇದಕ್ಕೆ ಏನಾರ ಒಂದು ಕ್ರಮ ತೊಗೋಬೇಕಲ್ರಿ. ಕ್ರಮ ತೊಗೊಳಕ್ಕೆ ತಯಾರಿಲ್ಲ ಅಂತಂದ್ರೆ ಭಾಳ ಬೆಳೆದು ಎಲ್ಲ ಇನ್ನು ಭಾಳ ಐತ್ರಿ ಉಳ್ಳಾಗಡ್ಡಿ. ಪ್ರತಿಯೊಂದು ರೈತರು ಏನಪ್ಪ ಅಂತಂದ್ರೆ ಹೊಲದಲ್ಲಿ ಹಾಕಿ ಇಲ್ಲಿ ನೋಡಿರಿ ಎಷ್ಟು ಕೊಳ್ತದೆ ನೋಡ್ರಿ. ಎಷ್ಟು ಚೀಲ ಕನಿಷ್ಠಪ್ಪ ಅಂತಂದ್ರೆ ಒಂದು 40-50 ಚೀಲ ಉಳ್ಳಾಗಡ್ಡಿ ಕೊಳತು ಹೋಗ್ಯದ್ರಿ. 2 ಎಕರೆ ಉಳ್ಳಾಗಡ್ಡಿ ಹಾಕಿನಿ. 2 ಎಕರೆ ಎಲ್ಲ ಏನಪ್ಪ ಅಂತಂದ್ರೆ ಇಷ್ಟು ನೋಡಿರಿ ಸಾಹೇಬ್ರ, ನೀವೆಲ್ಲ ನೋಡಿರಿ ಎಲ್ಲ ಎಷ್ಟು ಕೊಳ್ತದೆ ನೋಡ್ರಿ ಇದು. ಇದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದು ನೀವು ಸ್ವಲ್ಪ ಏನು ಮಾಡ್ಬೇಕು ನೋಡ್ರಿ ಸಾಹೇಬ್ರ. ಸರ್ಕಾರಕ್ಕೆ ರೀ ಇದೇ ಹೇಳೋದ್ರಿ, ನಾವು ಬೆಂಬಲ ಬೆಲೆ ಕೊಡ್ರಿ ಇದಕ್ಕಂತ ಹೇಳ್ತಾ ಇದ್ದೇವೆ ನಾವು. ಸೂಕ್ತವಾದ ಒಂದು ಬೆಲೆ ಇದಕ್ಕೇನಪ್ಪ ಅಂತಂದ್ರೆ ಒಂದು ಚೀಲ ಇದಗಳಿಗೆ 300-200 ರೂಪಾಯಿಗೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ, 400 ರೂಪಾಯಿಗೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಮಾಡಿದ್ರೆ ಮುಂದೆ ನಾವು ಹೆಂಗೆ ಬದುಕಬೇಕ್ರಿ? ಇದ್ರ ಲಾಗೋಡಿ ಎಷ್ಟು ಆಗ್ಯದಪ್ಪ ಅಂತಂದ್ರೆ ನಾವು ಹೇಳೋದು ಕನಿಷ್ಠ ಅಂದ್ರೆ 2 ಎಕರೆ ಹೊಲಕ್ಕೆ 50,000 ರೂಪಾಯಿ 70,000 ರೂಪಾಯಿ ಲಾಗೋಡಿ ಆಗ್ಯದ್ರಿ. ಇದಕ್ಕೆ ಲಾಗೋಡಿ ಬರಲಿಲ್ಲ ರೀ. ಮುಂದೆ ಮಾಡೋದು ಹೆಂಗೆ ರೀ? ಇಷ್ಟು ಉಳ್ಳಾಗಡ್ಡಿ ಒಯ್ದ್ರು 40-50 ರೂಪಾಯಿ ಬಂದ್ರೆ ಇನ್ನೂ ಲಾಗೋಡಿನೇ ನಾವು ಉಳಿತದ್ರಿ. ಅದ್ರಾಗ ನಾವು ಮುಂದೆ ಮಾಡೋದು ಹೆಂಗೆ ರೀ ಹೇಳ್ರಿ ನೋಡ. ನಮ್ಗೆ ರೈತರು ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ ಸರ್ಕಾರ. ಪ್ರತಿಯೊಂದಕ್ಕೆ ಏನಪ್ಪ ಅಂತಂದ್ರೆ ಮಾಹಿತಿ ಹಿಡಿದು ನಾವು ರೈತರು ಹಂಗದಾರ, ರೈತರು ಹಿಂಗದಾರ, ರೈತರು ದುಡಿದ್ರೆ ಅನ್ನ ಬರ್ತದೆ ಅಂತ ಹೇಳ್ತಾರೆ. ರೈತರ ಬೆನ್ನೆಲುಬು ಯಾವ ಸರ್ಕಾರ ನಿಂತದ ಹೇಳ್ರಿ? ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರು ಅದೇ, ಮೋದಿ ಸರ್ಕಾರ ಬಂದರು ಅದೇ. ಯಾವ ಸರ್ಕಾರದವರು ನಮ್ಗೆ ಯಾರಿಗೂ ಬೆನ್ನೆಲುಬಾಗಿ ನಿಂತೇ ಇಲ್ಲ, ನಿಂದ್ರೂ ಇಲ್ರಿ. ಇನ್ನು ಮುಂದೆ ನಿಂತಿಲ್ಲ, ಹಿಂದೆ ನಿಂತಿಲ್ಲ, ಮುಂದೆ ನಿಂದಿರ್ತಾರೆ ಇನ್ನು. ಅದಕ್ಕೆ ಈ ಸರ್ಕಾರಗಳು ಎಲ್ಲ ನಮಗೇನು ಯಾವ ಫೈದೆ ಇಲ್ಲ. ಯಾವುದೂ ನಮಗೇನಪ್ಪ ಅಂತಂದ್ರೆ ಕೆಲಸ ಕೊಡುವಂಥ ಕೆಲಸ ಇಲ್ಲ. ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ? ಉದ್ಯಮಿದಾರರಿಗೆ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಏನೇನೋ ಮಾಡ್ತಾರೆ. ಈಗ ಎಲ್ಲ ಜನರು ನೌಕರಿ ಮಾಡ್ತಿರ್ತಾರೆ, ಅವ್ರ ಪಗಾರಗಳು ಏರಿಸ್ತಾರೆ ರೀ. ನಮ್ಮಲ್ಲಿ ಕೂಲಿ ಹೆಣ್ಮಕ್ಳದ್ದು ಪಗಾರ ನೋಡಿದ್ರೆ ನಮಗೆಲ್ಲ ಹುಚ್ಚು ಹಿಡೋದಂಗೆ ಆಗ್ಯದ್ರಿ ಸಾಹೇಬ್ರ. ಮುಂದೆ ನಾವು ಹ್ಯಾಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿಲಾರ್ದಂಗೆ ಆಗಿಬಿಟ್ಟದ. ಇಷ್ಟೆಲ್ಲ ನೋಡಿದ್ರೆ ನಾವು ಇಲ್ಲಿ ಪ್ರಪಂಚನೇ ಮಾಡಬಾರ್ದು. ರೈತರು ಹ್ಯಾಂಗೆ ಬದುಕಬೇಕು? ಈ ಸದ್ ನೋಡ್ರಿ, ಇಲ್ಲಿ ತನಕ ಕೆನಲ್ ನೀರಿದ್ದು ಈಗ ಅವು ನೀರು ಹೋಗಿಬಿಟ್ಟು ಬಾಯಿಗಳೆಲ್ಲ ಬತ್ಲಕ್ಕೆ ಹತ್ಯಾವ. ಈಗ ಕಬ್ಬಿನ ಪೀಕ್ ಲಾಸ್ ಆಗ್ಯಾವ್ರಿ, ಈ ಉಳ್ಳಾಗಡ್ಡಿ ಲಾಸ್ ಆಗ್ಯಾವ, ತೊಗರಿ ಅಂತೂ ಪೂರ ಲಾಸ್ ಆಗಿ ಹೋಗ್ಯಾವ. ಪ್ರತಿಯೊಂದು ಹಿಂಗೆ ಆದ್ರೆ ಮುಂದೆ ಹ್ಯಾಂಗೆ ಮಾಡೋದು ನೋಡಿರಿ ಸಾಹೇಬ್ರ. ಏನು ರೀ? ಸರ್ಕಾರ ಇದಕ್ಕೆ ಏನಿದೆ ಒಂದು ಕ್ರಮ ತೊಗೊಳ್ಳೇಬೇಕು, ತೊಗೋಬೇಕ್ರಿ ಇದಕ್ಕೆ.